Hello friends, welcome to my channel. Like, share and subscribe to my channel. Hello friends, good morning. Welcome back to my channel. Friends, ಇದಾಗಿರೋದು ನಂದು ಸಂಡೇ ಬ್ಲಾಗ್. ಇವತ್ತು ಆರಾಮ್ ಮಾಡೋ ಡೇ. ಫ್ರೆಂಡ್ಸ್ ಬನ್ನಿ, ನಾನು ಫ್ರೆಶ್ ಅಪ್ ಆಗಿ ಬರ್ತಾನೆ. ಸೊ ಕದ ಕೂಡ ಓಪನ್ ಮಾಡಬೇಕು. ಕದ ಮತ್ತು ಕರ್ಟನ್ಸ್ ಕೂಡ ಸರಿಸ್ತಾ ಇದ್ದೆ. ಟಿ ವಿ ಕೂಡ ಆನ್ ಮಾಡಿಲ್ಲ, ಮಾಡಬೇಕು. ಇಟ್ಟಿದ್ದೇನೆ ನನಗೆ ಆನ್ ಮಾಡಿ ಹಚ್ಬೇಕು. ಏನು ಹಚ್ಬೇಕದು ಆಮೇಲೆ ಹಚ್ತಾನೆ. ಯಾಕಂದರೆ ಫ್ರೆಂಡ್ಸ್ ಟಿ ವಿ ಸ್ಕ್ರೀನ್ ತೋರಿಸೋದಕ್ಕೆ ಆಗೋದಿಲ್ಲ ನನಗೆ ಯೂಟ್ಯೂಬಲ್ಲಿ. ಸ್ಟಿಲ್ ನಾನು ಕಾಣ್ತಾ ಇದೆ. ಓಕೆ, ಹಿಂಗೆ ಸೈಡಿಂದ ಇದ್ದೆ. ಸೊ ಡೋರ್ ಓಪನ್ ಮಾಡಿದ್ದೇನೆ ಫ್ರೆಂಡ್ಸ್. ಸೊ ಫಿಶ್ಗೆ ಫುಡ್ ಹಾಕ್ತಾಯಿದ್ದೆ. ಮತ್ತು ಬಾಗಿಲು ಕಸ ಕೂಡ ಹುಡುಕ್ಬೇಕಿತ್ತಲ್ಲ ಫಸ್ಟು. ಸೊ ಎಲ್ಲ ರಂಗೋಲಿ ಹಾಕ್ಬಿಟ್ಟೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಇದು ಕ್ಲೀನ್ ಆದ ತಕ್ಷಣ ನಾನು ಸ್ವಲ್ಪ ಮಕ್ಕಳಿಗೆ ಫ್ರೆಶ್ ಆಗಬೇಕಲ್ಲ. ಸೊ ಕೈ ತಗೊಂಡು ಬಂದು ಫ್ರೆಶ್ ಆಗ್ತಾಯಿದ್ದೆ. ನಾನು ಬ್ರಷ್ ಎಲ್ಲ ಆಗಿದೆ ನಾನು. ಸೊ ಸ್ವಲ್ಪ ಹಚ್ಕೊಂಡು ನೀರು ಕೂಡ ಕುಡ್ದು ಸ್ವಲ್ಪ. ಮತ್ತು ಟೀ ಬೇಕಲ್ಲ ಫ್ರೆಶ್ ಆಗೋದಕ್ಕೆ, ಮೋರ್ ಫ್ರೆಶ್ ಆಗೋದಕ್ಕೆ ಟೀ ಬೇಕೇ ಬೇಕು. ಮತ್ತು ಫ್ರೆಂಡ್ಸ್, ನಾನು ಎಲ್ಲ ರಾತ್ರಿ ತೊಳೆದಿಟ್ಟಿರೋಂಥದ್ದು ವಾಷರ್ ಇತ್ತಲ್ಲ, ಪಾತ್ರೆ ಎಲ್ಲ ತೆಗೆದಿಕ್ತಾಯಿದ್ದೆ. ಸೊ ಗೊತ್ತಲ್ಲ, ನೀರು ಇದ್ದರೆ ಆಮೇಲೆ ಅದು ಹಸಿ ಉಳಿದ್ಬಿಡ್ತದಲ್ಲ. ಸೊ ಅದಕ್ಕೆ ನಾನು ನೀರು ಹೋಗೋದಕ್ಕೆ ಬಿಟ್ಟು ಆಮೇಲೆ ತೆಗೆದಿಕ್ತಿದ್ದೆ. ಸೊ ಫ್ರೆಂಡ್ಸ್, ಮತ್ತು ಈಗ ಟೀ ಮಾಡೋ ಟೈಮ್. ಮಗನಿಗೆ ಹಾಲು ಬಿಸಿ ಮಾಡ್ತೇನೆ. ನನಗೆ ತುಂಬ ದಿನದ ನಂತರ ಟೀ ಕುಡಿಬೇಕಂತ ಆಸೆ ಆಗಿದೆ. ಹಂಗೆ ನಾನು ಕುಡಿತೇನೆ, ಇಲ್ಲಂತಲ್ಲ. ಸೊ ಕಮ್ಮಿ ನಾನು ಟೀ ಕುಡಿಯೋದು. ಅಂದರೆ ನಾನು ಜಾಸ್ತಿ ಗ್ರೀನ್ ಟೀ ಇಲ್ಲಾಂದ್ರೆ ಬ್ಲ್ಯಾಕ್ ಕಾಫಿ ಜಾಸ್ತಿ ಸಜೆಸ್ಟ್ ಮಾಡ್ತೇನೆ. ಆಮೇಲೆ ನಾನು ಕುಡಿಯೋದು ಕೂಡ ಅದ. ಯಾಕಂದರೆ ಇವತ್ತು ಸ್ವಲ್ಪ ಇರಲಿ ಫ್ರೆಶ್. ಹೊರಗಡೆ ರೈನ್ ಕೂಡ ಬರ್ತಾ ಇತ್ತಲ್ಲ. ಸೊ ಆ ಥರ ರೈನ್ ಬರ್ತಾ ಇಲ್ಲ, ಅಂದರೆ ರೈನ್ ಬರೋ ಥರ ಆಗಿದೆ. ರೈನ್ ಹೆಂಗಂದರೆ ಸ್ವಲ್ಪ ಬರ್ತದೆ, ಸ್ವಲ್ಪ ಹೋಗ್ತದೆ, ಸ್ವಲ್ಪ ಬರ್ತದೆ. ಈಗ ನಾವು ಏನಾದರೂ ಮೂಡ್ ಸ್ವಲ್ಪ ರೆಡಿ ಆದರೆ ಹೊರಗಡೆ ಮಳೆ ಬರ್ತಾಯಿದೆ, ಏನಾದರೂ ಕುಡಿಬೇಕು ಅಂತಂದರೆ ಅದು ಆ ಕ್ಷಣಕ್ಕೂ ಬರ್ತದೆ. ಅಂದರೆ ಆ ಟೈಮಿಗೆ ಕುಡಿಬೇಕಂದ್ರೆ ಆಮೇಲೆ ಎಲ್ಲ ಪ್ರಿಪೇರ್ ಆದರೆ ಹೋಗಿಬಿಡ್ತದೆ ಅದು. ಆಮೇಲೆ ಹಿಂಗೆ ಬಿಸಿಲು ಬಂದುಬಿಡ್ತದೆ ಸೈಡಿಗೆ. ಸೊ ನನಗೆ ಬ್ರೇಕ್ಫಾಸ್ಟಿಗೆ ಕೂಡ ನಾನು ಅವಲಕ್ಕಿ ನೆನೆ ಇಡ್ತಾ ಇದ್ದೇನೆ. ಸೊ ನಾನು ಯಾವ ರೀತಿ ನೆನೆ ಇಡ್ತೇನೆ ಅದು ಕೂಡ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್. ಏನಂದರೆ ಸ್ವಲ್ಪ ಅವಲಕ್ಕಿ ತೊಗೊಳ್ಳಿ, ಜಾಸ್ತಿ ಬೇಡ ಫ್ರೆಂಡ್ಸ್. ಭಾಳ ಹಾಕ್ಬಿಟ್ರೆ ಏನಾಗ್ತದೆ ಅಂದರೆ ತುಂಬ ಆಗಿಬಿಡ್ತದೆ. ಆಮೇಲೆ ಮತ್ತು ಅದು ಫ್ರಿಜ್ಜಲ್ಲಿ ಇಟ್ಟು ಮತ್ತು ಸ್ಟೋರ್ ಮಾಡಿ ನಾವು ತಿನ್ನಬೇಕಲ್ಲ, ಯಾರು ತಿಂತಾರೆ. ಸೊ ಹೆಲ್ದಿಯಾಗಿ ತಿನ್ನೋಣ, ಸ್ವಲ್ಪ ತಿನ್ನೋಣ. ಓಕೆ, ನಾನು ಸ್ವಲ್ಪ ಅವಲಕ್ಕಿ ನೆನೆ ಇಡ್ತೇನೆ. ಸೊ ಅದರಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಹಾಕ್ತೇನೆ. ಇದು ನನ್ನದಾಗಿರೋದು ಪಂಪ್ಕಿನ್ ಸೀಡ್ಸ್ ಮತ್ತು ಅಕ್ರೂಟ್ ಕೂಡ ಹಾಕ್ತೇನೆ ನಾನು ಅದರಲ್ಲಿ ಸ್ವಲ್ಪ. ಮತ್ತು ಫ್ರೆಂಡ್ಸ್, ಚಿಯಾ ಸೀಡ್ಸ್ ಕೂಡ ಸ್ವಲ್ಪ ಹಾಕ್ತೇನೆ. ಯಾಕಂದರೆ ಈಗ ಅದು ಅವಲಕ್ಕಿ ನಾನು ತೊಳೆದಿಟ್ಟಿದ್ದೇನಲ್ಲ, ಅದರಲ್ಲಿ ನೀರಿರ್ತದೆ ಸ್ವಲ್ಪ ಕಮ್ಮಿ ಮಾತ್ರದಲ್ಲಿ. ಸೊ ಆ ನೀರಲ್ಲಿ ಅದು ಚಿಯಾ ಸೀಡ್ಸ್ ಕೂಡ ಸೋಕಾಗ್ತದಲ್ಲ, ನೆನೀತದೆ. ಆಮೇಲೆ ಫ್ರೆಂಡ್ಸ್, ನಾನು ತಿನ್ನೋ ಮುಂದೆ ಅದರಲ್ಲಿ ಅವಲಕ್ಕಿ ಹಾಲು ತಿನ್ಬೋದು. ಸ್ವೀಟ್ ತಿನ್ನಂಗಾದರೆ ಅವಲಕ್ಕಿ ಹಾಲು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊತಾನೆ. ಬೆಲ್ಲದ ಪೌಡರ್ ಇದೆ ನನ್ನ ಹತ್ರ. ಯಾವ ಪೌಡರ್ ಅಂತಂದು ತೋರಿಸ್ತೇನೆ. ನಾನು ಅದು ಫಾರ್ಮಾಸಿಯಿಂದ ತಂದಿದ್ದೆ, ಆಫರ್ ಇತ್ತು ಅಂತಂದೆ ಅವತ್ತು. ಸೊ ಇವತ್ತು ನಾನು ತಿಂತಾ ಇರೋದು ಮೊಸರು ಅವಲಕ್ಕಿ. ಸೊ ಮೊಸರು ಇರಲಿ ಅಂತಂದೆ ಎವ್ರಿ ಟೈಮ್. ಫ್ರೆಂಡ್ಸ್ ನೋಡಿ, ನಾನು ಈಗ ಕೂಡ ಕ್ಲೀನ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೆ. ನಾನು ಕ್ಲೀನ್ ಮಾಡಿ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೆ. ಹಾಲು ಅಷ್ಟು ಚೆಲ್ಲೋಗಿದೆ. ಅಂದರೆ ಸ್ವಲ್ಪ ಅಂದರೆ ಚಲ್ತದಲ್ಲ, ಗೊತ್ತಲ್ಲ. ಸ್ವಲ್ಪ ಚೆಲ್ಲಿದ್ರು ಅಷ್ಟೇ ಕ್ಲೀನ್ ಮಾಡಬೇಕು, ಭಾಳ ಚೆಲ್ಲಿದ್ರು ಅಷ್ಟೇ ಕ್ಲೀನ್ ಮಾಡಬೇಕು. ಈಗ ಮತ್ತೆ ಅದು ಕ್ಲೀನ್ ಮಾಡ್ತೇನೆ. ಕ್ಲೀನ್ ಮಾಡಿ ನನ್ನ ಮಗನಿಗೆ ಹಾಲು ಕೂಡ ಹಾಕಿಡ್ತೇನೆ. ಅವನು ಕೂಡ ಎದ್ದಿದ್ದಾನೆ. ಅವನು ಅಂತ ಇದ್ದಾನೆ, ಅಮ್ಮ ನನಗೆ ವಾಶ್ರೂಮ್ಗೆ ಹೋಗ್ಬೇಕಂತಾನೆ. ಅವನಿಗೆ ವಾಶ್ರೂಮ್ ಕುಂಡ್ರಿಸಿ ಬಂದಿದ್ದೇನೆ. ಸೊ ಅವನು ವಾಶ್ರೂಮ್ ಫಿನಿಶ್ ಆಗ್ತಾನೆ, ಮತ್ತೇನು ಅವನಿಗೆ ಆಮೇಲೆ ಮೈ ಎಲ್ಲ ತೊಳೆಯೋದು ಅಂತಂದೆ. ಈಗ ಅವನಿಗೆ ಮೈ ತೊಳೆದು ಫ್ರೆಶ್ ಅಪ್ ಮಾಡಿಬಿಡ್ತಾನೆ. ಆಗೋತ್ತಲ್ಲ, ಅವನಷ್ಟು ಫ್ರೆಶ್ ಆಗಿಬಿಟ್ಟಂದ್ರೆ ಆಮೇಲೆ ನಾನು ನನ್ನ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ಫ್ರೆಶ್ ಆಗ್ತೇನೆ ಫ್ರೆಂಡ್ಸ್. ಸೊ ಬನ್ನಿ ಫ್ರೆಂಡ್ಸ್, ಅವನಿಗೆ ಪಾಪುಗೆ ಸ್ವಲ್ಪ ಮೈ ಒರೆಸಿದಾನೆ, ಎಲ್ಲ ಆಗಿದೆ. ಸೊ ಅವನಿಗೆ ದೇವ್ರಿಗೆ ಕೈ ಮುಗಿಯಪ್ಪ ಅಂತಂದು ಹೇಳ್ತಾ ಇದ್ದೆ ನಾನು. ಮಕ್ಕಳಿಗೆ ಏನಂದರೆ ನಾವು ಯಾವಾಗೂ ಹೇಳ್ತೇವಲ್ಲ, ದೇವ್ರಿಗೆ ಕೈ ಮುಗಿಬೇಕು, ಆಮೇಲೆ ಆ ಥರ. ಅವನಿಗೆ ಮೂಡಿದ್ರೆ ಅವನಿಗೆ ಹೇಳೋದೇ ಬೇಡ, ಅವನಾಗೆ ಹೋಗಿ ಲೈಟ್ ಹಾಕೊಂಡು ದೇವ್ರಿಗೆ. ಆಮೇಲೆ ನನ್ನ ಹತ್ರ ಬಾಳುವಮ್ಮ ಇದೆಯಲ್ಲ, ಅದಕ್ಕೆ ಬರೋಬ್ಬರಿ ಬಂಡಾರ ಹಾಕಿಬಿಡ್ತಾನೆ ಮೈಯೆಲ್ಲ. ಇಷ್ಟಕ್ಕೊಂದು ಹಾಕ್ಬಿಡ್ದಪ್ಪ, ಸ್ವಲ್ಪ ಹಾಕಿ ಹಚ್ಕೋಬೇಕಂತಂದು ನಾನು ಹೇಳಿದ್ರೆ
ಇವನು ಇಲ್ಲ ಅಷ್ಟು ಹಾಕಿ ಒಂದು 5-6 ಸತಿ ಹಾಕಿ ಫುಲ್ ಬಳಮ ನಾನು ಇರಲಿ ಬಿಡು ಒಳ್ಳೇದೇ ಅಲ್ಲ ಅಂತಂದು ಅವನಿಗೇನು ಹೇಳೋಂಗಿಲ್ಲ. ಸೊ ನಿಮಗೆ ಹಾಯ್ ಮಾಡ್ತಾಯಿದ್ದ ಅವನ ಕ್ಯಾಮ್ರಾ ನಾನು ಆನ್ ಮಾಡಿಬಿಟ್ರೆ ಅದು ಅವನಿಗೆ ಅದು ಪ್ಲೇ ಅವನಿಗೇನು ಅನ್ಸ್ತದೆ ಅಂದರೆ ಮಮ್ಮಿ ಇಟ್ಟಿದ್ದಾಳೆ ಅಂದರೆ ತಡಿ ಅಂದರೆ ಹಾಗೆ ಏನಂತಾರೆ ಕಾಮಿಡಿ ಮಾಡೋಣ ಮಜಾಕ್ ಮಾಡೋಣ ಅಂತಂದರೆ ಅವ್ನಿಗೆ ಹಂಗೆ ಅನ್ನಿಸ್ತದೆ. ನಾನು ಅಲ್ಲಿ ಕ್ಯಾಮ್ರಾ ಹಚ್ಚಿ ಇಟ್ಟು ಸ್ವಲ್ಪ ಒಳಗಡೆ ಹೊರಗಡೆ ಹೋದ್ರೆ ಅವ್ನು ಬಂದು ಏನೇನೋ ಕಡ್ಡಿ ಮಾಡ್ತಾನೆ. ಅದಕ್ಕೆ ನೀವು ಎಂಜಾಯ್ ಮಾಡ್ತಿರೋ ಬೇಜಾರಾಗ್ತಾರೆ ನಂಗೆ ಗೊತ್ತಿಲ್ಲ. ಎಲ್ಲರೂ ಎಂಜಾಯ್ ಮಾಡ್ತೀರಿ ಮಕ್ಕಳೆಲ್ಲ, ಯಾರಿಗಾದರೂ ಗೊತ್ತಿರ್ತದೆ ಪಾಪುಗಳು ಅಂತಂದೆ. ಸೊ ಫ್ರೆಂಡ್ಸ್ ಬನ್ನಿ ನಾವು ಒಂದು ಟೀ ಕುಡಿಯೋಣ. ಅವನಿಗೆ ಹಾಲು, ನನಗೆ ಟೀ. ನಾನು ಟೀ ಹಾಲು ಫಿನಿಷ್ ಮಾಡಿ ಅವನು ತಳಗಡೆ ಅವನದು ಎಲ್ಲರ್ತೀಗ ಯಾವಾಗೂ ಅವನು ಇಲ್ಲಿ ಕುಂದ್ರೋದಿಲ್ಲ. ಕುಂದಿರ್ತಾನೆ ಅಂದರೆ ಏನು, ಅವನಿಗೆ ಏನಾರೇ ಟಾಯ್ಸ್ ಬೇಕು, ಇಲ್ಲಾಂದರೆ ಏನಾರು ಆ್ಯಕ್ಟಿವಿಟೀಸ್ ಕೊಡಬೇಕು, ಇಲ್ಲಾಂದರೆ ಟಿ ವಿ ಇದಿದ್ರೂ ಅಷ್ಟೇ. ತಳಗಾದರೂ ಅವನು ಅದೇ ಮಾಡೋದು, ಟಿ ವಿ ನೋಡೋದು. ಅಲ್ಲೇ ಅವ್ರ ಅಜ್ಜಿಗೆ ಆವಾಜ್ ಮಾಡಿ ಟಿ ವಿ ಹಚ್ಕೊಂಡು ಟಿ ವಿಗೆ ನೋಡ್ಕೊತ ಕುಂತ್ಬಿಡ್ತಾನೆ. ಇಲ್ಲೇ ನಾನು ಅವನಿಗೆ ಟೈಮ್ ಇಡ್ತಾನೆ, 20 ಮಿನಿಟ್ಸ್ ಹಾಫ್ ಆನ್ ಅವರ್ ಅಷ್ಟಪ್ಪ, ಆಮೇಲೆ ಬಂದು ಅಂತಾನೆ. ಸೊ ಇಲ್ಲೇ ಅವನಿಗೆ ಅದು ರೂಲ್ಸ್ ಫಾಲೋ ಮಾಡೋಕ್ಕಾಗೋದಿಲ್ಲಲ್ಲ, ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ತಳಗಡೆ ಹೋಗ್ತಾನೆ. ಮತ್ತು ಫ್ರೆಂಡ್ಸ್ ನಾನು ಕಸ ಕೂಡ ಹುಡುಕ್ತಾನೆ ಕ್ಲೀನಾಗೆ. ಇವತ್ತು ಅಂದರೆ ಡೈಲಿ ಏನಾಗ್ತದೆ ಅಂದರೆ ಕೆಲ್ಸಕ್ಕೆ ಹೋಗೋದಿರ್ತದಲ್ಲ ನನಗೂ ಕೂಡ ಪಾಪಗೆ ಡ್ರಾಪ್ ಮಾಡಿ. ಸೊ ಅದಕ್ಕೆ ನಾನು ಏನು ಮಾಡ್ತೇನೆ ಅಂದರೆ ಅಷ್ಟೇ ಲೈಕ್ ಮ್ಯಾಗ್ ಮಾಡಿ ಹೋಗ್ತಾನೆ. ಸೊ ಸಂಡೇ ಆಗಿರೋದ್ರಿಂದ ಸಂಡೇ ಸ್ಯಾಟರ್ಡೇ ಏನಿರ್ತದಲ್ಲ ಆ ದಿವಸ ನಾನು ಕ್ಲೀನಾಗೆ ಸ್ಯಾಟರ್ಡೇ ಒಂದು ಸ್ವಲ್ಪ ಕೆಲಸ, ಇವತ್ತೊಂದು ಸ್ವಲ್ಪ ಕೆಲಸ ಹಂಗೆ ಮಾಡ್ತೇನೆ. ಮತ್ತು ಮ್ಯಾಟ್ ಕೂಡ ಎಲ್ಲ ಚೇಂಜ್ ಮಾಡ್ತಾಯಿದ್ದೆ. ಯಾಕಂದರೆ ವೀಕ್ಲಿ ಇಲ್ಲಾಂದರೆ 15 ಡೇಸ್ಗೆ ಒಂದು ಸತಿ ನಾನು ಚೇಂಜ್ ಮಾಡ್ತೇನೆ. ಇಲ್ಲಾಂದ್ರೆ ಆಗ್ತದೆ ಚೇಂಜ್ ಮಾಡಲಿಲ್ಲ ಅಂದರೆ ಮುಗಿದೋತು ಬೇಕು. ಹಂಗೆ ನಡುಕೆ ಲೈಕ್ ಮಿಡಲ್ ಗಟ್ಟಿ ಆದರೆ ಯಾವಾಗೂ ವೀಕ್ಲಿ ಚೇಂಜ್ ಆಗ್ತದೆ. ಆಮೇಲೆ ಡಸ್ಟಿಂಗ್ ಕೂಡ ಮಾಡ್ತಾಯಿದ್ದೆ. ಏನಂದರೆ ಅಲ್ಲೇ ನಾನು ಧೂಪ ಹಚ್ತೇನಲ್ಲ, ಬುದ್ಧ ಇದೆ ಅಲ್ಲ, ಅಲ್ಲೇ ಸ್ಟಿಕ್ಕರ್ ಇದೆ. ಸೊ ಅದ್ರ ಕೆಳಗಡೆ ನಾನು ಧೂಪ ಹಚ್ತೇನೆ. ಅದು ಧೂಪ ಏನಂದರೆ ಫ್ಯಾನ್ ಆನ್ ಮಾಡ್ತೇನಲ್ಲ ಫ್ರೆಂಡ್ಸ್, ಆವಾಗ ಅದು ಧೂಪ ಎಲ್ಲ ಹಾರೋಗ್ತದೆ ಅಲ್ಲೇ. ಸೊ ಅದು ಕೂಡ ಕ್ಲೀನ್ ಮಾಡ್ಬೇಕು ನಾನು, ಇಲ್ಲಾಂದರೆ ಅದು ಸರಿಯಾಗಿ ಕಾಣೋದಿಲ್ಲಲ್ಲ. ಸೊ ನನ್ನ ಫಿಶ್ ಫ್ರೆಂಡ್ ಕೂಡ ಕ್ಲೀನ್ ಮಾಡಬೇಕು ಅದ್ರದ್ದು. ಈಗ ನೆಕ್ಸ್ಟ್ ಅದ್ರ ಬಾರಿ. ಸೊ ಅದಕ್ಕೂ ಕೂಡ ಕ್ಲೀನ್ ಮಾಡೋಣ. ಆಮೇಲೆ ನನ್ನ ಪಾಪನ ಫೋಟೋ ನೋಡಿ, ಅವ್ನು ಚಿಕ್ಕನ್ ಇರಬೇಕಾದ್ರೆ ಯಾವ ಥರ ಇದ್ದ ಅಂತಂದೆ. ಅವನ ಹೆಸರು ಸಾರ್ಥಕ್. ಸೊ ಅವನ ಹೆಸರು ಕೂಡ ನಾನು ನಿಮ್ಗೆ ಹೇಳಿದ್ದಿಲ್ಲ. ನಂದು ಪೂರ್ತಿ ಹೆಸರು ಬಂದುಬಿಟ್ಟು ಲಕ್ಷ್ಮಿ ಅಂತಂದೆ. ಆಮೇಲೆ ನನಗೆ ಅಮ್ಮ ಕರೆದಿದ್ದು ವಿಜಯಲಕ್ಷ್ಮಿ ಅಂತಾನೆ. ಸೊ ಅವ್ರದ್ದೇ ಹೆಸರು ಇರಲಿ ಅಂತಂದೆ ನಾನು ವಿಜಯಲಕ್ಷ್ಮಿ ಇಟ್ಟಿದ್ದೇನೆ. ಏನಂದರೆ ನಾನು ಹುಟ್ಟಿರೋದು ಬಿಜಾಪುರದಲ್ಲಿ ಅಲ್ಲ ಫ್ರೆಂಡ್ಸ್. ಸೊ ಅಲ್ಲಿ ಏನಂದರೆ ಅಮ್ಮ ಹೆಸರು ಬರ್ಸೋಕ್ಕೆ ಹೋಗಿದ್ಲಲ್ಲ, ನಾನು ಅವ್ವನೇ ಅಂತಾನೆ, ಅಮ್ಮ ಅನ್ನೋದಿಲ್ಲ, ಹೋಗಿದ್ರಲ್ಲ. ಆವಾಗ ಏನಂದರೆ ಅವರು ವಿಜಯಲಕ್ಷ್ಮಿ ಬರ್ಸಂದರೆ ಅವರು ಲಕ್ಷ್ಮೀ ಬಾಯಿ ಬರ್ಸ್ಬಿಟ್ಟಿದಾರಂತೆ. ಇವರು ಆವಾಗೆಲ್ಲ ಅಷ್ಟು ಗೊತ್ತಾಗ್ತದಿಲ್ಲಲ್ಲ, ಎಜುಕೇಟೆಡ್ ಇದ್ದಿಲ್ಲ. ಸೊ ಈಗ ಅವರು ನನಗೆ ವಿಜಯಲಕ್ಷ್ಮಿ ಅಂತಲೇ ಕರಿತಾಯಿದ್ರು ಅಮ್ಮ. ಸೊ ಅದು ಆಮೇಲೆ ನಾವು ದೊಡ್ಡವರಾದ ಬಗ್ಗೆ ಹೇಳಿದೆ ಅವರಿಗೆ, ಇಲ್ಲಮ್ಮ ಅಂತಂದೆ. ಅವಾಗವ್ರು ಅಂತಂದಿದ್ದಂತಾಯಿದ್ರು. ಸೊ ಫ್ರೆಂಡ್ಸ್ ನೋಡಿ ಮ್ಯಾಗ್ ಬಂದಿದ್ದೇನೆ. ನಾನು ನಿಮಗೆ ಹೇಳ್ತಾ ಇದ್ದಲ್ಲ ರೈನ್ ಬರೋ ಥರ ಆಗಿದೆ ಅಂತಂದೆ. ಸೊ ನೋಡಿ ಇವು ಬರ್ತಾ ಇಲ್ಲ, ಆಗಿದೆ. ಸೊ ಎಷ್ಟು ವ್ಯೂ ಚೆನ್ನಾಗಿ ಫ್ರೆಂಡ್ಸ್ ನೋಡಿ. ಹೂವು ಕೂಡ ಬಿಟ್ಟಿದೆ. ಹೂವು ಹರಿದಿಲ್ಲ, ನಾನು ಹಾಗೆ ತೋರಿಸ್ತಾ ಇದ್ದೇನೆ. ಬಂತು ಹೋಗುತ್ತೆ ಮಳೆಗೆ, ಬರ್ತದೆ ಹೋಗ್ತದೆ. ಅದ್ರದ್ದು ಗ್ಯಾರಂಟಿ ಅಂತೂ ಇಲ್ಲ. ಈಕೆ ಯಾವಾಗ ಬರ್ತದೆ ಹೇಳಕ್ಕೆ ಬರೋದಿಲ್ಲ. ಸೊ ಫ್ರೆಂಡ್ಸ್ ಬನ್ನಿ ಫ್ರೆಶ್ ಅಪ್ ಆಗ್ತಾನೆ. ಮತ್ತು ಪೂಜಾ ಕೂಡ ಮುಗಿಸ್ತೇನೆ. ನಾನು ಮುಗಿಸಿ ಪಾಪುಂದು ಕ್ಲಾಸ್ ಇದೆ, ಅಲ್ಲಿ ಕೂಡ ಹೋಗಬೇಕು. ನಾನು ನಿಮಗೆ ತೋರಿಸ್ತೇನೆ, ಸ್ವಲ್ಪ ಜಾಸ್ತಿ ಏನಿಲ್ಲ. ಮತ್ತು ಕೆಳಗಡೆ ಬಂದು ನೀರು ಕುಡಿತಾ ಇದ್ದೆ ನಾನು. ಬೇಕೇ ಅಲ್ಲ ಫ್ರೆಂಡ್ಸ್, ನೀರಂದರೆ ತುಂಬ ಬೇಕೇ ಬೇಕು. ಸೊ ಫ್ರೆಂಡ್ಸ್ ಬನ್ನಿ ನೀವು ಕೂಡ ಕುಡೀರಿ ನೀರು. ಆದಷ್ಟು 2 ಲೀಟರ್ ನೀರು ಕುಡಿಯೋಕ್ಕೆ ಟ್ರೈ ಮಾಡಿ. ಸ್ಪೆಷಲಿ ನಮ್ಮಂಥ ಲೇಡೀಸ್ಗಳಿಗೆ ಹೇಳ್ತಾ ಇದ್ದೇನೆ. ಯಾಕಂದರೆ ನಾವು ಮನೆ ಕೆಲಸದಲ್ಲಿ ಇಷ್ಟು ಬ್ಯುಸಿಯಾಗಿಬಿಡ್ತೇವಲ್ಲ, ಸೆಲ್ಫ್ ಕೇರ್ ಮಾಡೋಕ್ಕಂತೂ ಆಗೋದಿಲ್ಲ. ಸೊ ನೀವು ಅದ್ರ ಸಲುವಾಗಿ ಅಂತ ಒಂದು ಟೈಮ್ ತೆಗಿಲೇಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಫ್ರೆಶ್ ಆಗಿ ಬಂದು ನಾನು ಬ್ರೇಕ್ಫಾಸ್ಟ್ ನಾನೇನು ಮಾಡಿಟ್ಟಿದ್ದಲ್ಲ, ಅವಲಕ್ಕಿ ನೆನೆ ಇಟ್ಟಿದ್ದಲ್ಲ, ಸೊ ಅದು ನಾನು ತಿಂತೇನೆ ಫ್ರೆಂಡ್ಸ್. ಸೊ ಅದಾದ ತಕ್ಷಣ ನಾನು ಮತ್ತು ಡಿನ್ನರ್ ಅಲ್ಲ ಲಂಚ್ಗೆ ಏನು ಮಾಡಬೇಕಂತಂದೆ ಥಿಂಕ್ ಮಾಡ್ತಾಯಿದ್ದೆ. ಸೊ ಅದು ಕೂಡ ನಾನು ಕುತ್ಕೊಂಡು ವಿಚಾರ ಮಾಡ್ತಾಯಿದ್ದೆ ತಿನ್ಕೊಂತ. ಹೆಣ್ಮಕ್ಳ ಕೆಲಸನೇ ಅಷ್ಟು. ಬ್ರೇಕ್ಫಾಸ್ಟ್ ಮಾಡೋ ಟೈಮಿಗೆ ಲಂಚ್ ಏನು ಮಾಡಬೇಕು, ಲಂಚ್ ಮಾಡೋ ಟೈಮಿಗೆ ಡಿನ್ನರಿಗೆ ಅಡುಗೆ ಏನು ಮಾಡಬೇಕು, ಅದು ಥಿಂಕ್ ಮಾಡ್ಕೊತ ನಾವು ಇರ್ತೀವಿ. ಸೊ ಫ್ರೆಂಡ್ಸ್ ನಂದಾಗಿರೋದು ಇದು
ನೋಡ್ಬೋದು ನಾನು ಯಾವ ರೀತಿ ಮನೆಯಲ್ಲಿ ಇರ್ತೇನೆ ಅಂತಂದು ತೋರಿಸ್ತಾ ಇದ್ದೇನೆ. ಸೊ ನಾನು ನಿಮಗೆ ಅವಲಕ್ಕಿ ಟೈಪ್ ತಿಂದು ತೋರಿಸ್ತಾ ಇದ್ದೆ ನೋಡಿ ಅಂತಂದರೆ ಚೆನ್ನಾಗಿರ್ತದೆ ತಿನ್ನೋದಕ್ಕೆ. ಅದು ನಾನು ಲೈಕ್ ಡೈಲಿ ತಿನ್ನೋದಿಲ್ಲ, ಯಾವಾಗಾದರೂ, ಬಟ್ ಆದಷ್ಟು ಹಿಂಗೆ ತಿನ್ನೋಕ್ಕೆ ಟ್ರೈ ಮಾಡ್ತೀನಿ. ಯಾವಾಗ ಸಾಕಾದರೆ ಏನಾದರೂ ಮಾಡ್ಕೊಂಡು ತಿಂತಾನೆ, ಹಾಗಿಲ್ಲ. ಸೊ ಫ್ರೆಂಡ್ಸ್ ಬನ್ನಿ, ಮತ್ತು ನಾನು ರೆಡಿಯಾಗಿ ನಮ್ಮ ಪಾಪುಗೆ ಏನಪ್ಪ ಅಂದರೆ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾನೆ. ಮತ್ತು ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತಾನೆ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.